ಅಂಬರೀಶ್ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಆಗೋಕೆ ರೆಡಿ ಆಗ್ತಿದ್ದಾರೆ. ಅಂಬಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸೋಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ. ಆದರೆ ವಿಧಾನಸಭೆ ಚುನಾವಣೆಯಲ್ಲೇ ಸ್ಪರ್ಧಿಸದ ಮಂಡ್ಯದ ಗಂಡು ಮತ್ತೆ ರಾಜಕಾರಣಕ್ಕೆ ಬರುವುದು ನಿಜನಾ? ಹಾಗಾದ್ರೆ ಏನಿದರ ಹಿಂದಿರುವ ಮರ್ಮ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಅಂಬರೀಶ್ ಎಂಟ್ರಿ. ಸಂಸತ್ ಚುನಾವಣೆಗೆ ಸ್ಪರ್ಧಿಸೋದು ಗ್ಯಾರಂಟಿನಾ? ಅಂಬಿ ಸೆಳೆಯೋಕೆ ಕೈತನೆ ನಾಯಕರಿಂದ ಪ್ರಯತ್ನ. ಎಸ್, ಮಂಡ್ಯದ ಗಂಡು ಅಂಬರೀಶ್ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಮರಳುವ ಲಕ್ಷಣಗಳು ಕಾಣ್ತಿವೆ. ಯಾಕಂದ್ರೆ ಅಂಬಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಲು ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಿದ್ರು ಹಲವು ಕಾರಣ ಮುಂದೊಡ್ಡಿ ಕಣದಿಂದ ಅಂಬರೀಶ್ ಹಿಂದೆ ಸರಿದಿದ್ರು. ಜೊತೆಗೆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಬೆಂಬಲವನ್ನು ನೀಡದೆ ತಟಸ್ಥವಾಗಿಯೇ ಇದ್ರು. ಇನ್ನೇನು ಸಕ್ರಿಯ ರಾಜಕಾರಣಕ್ಕೆ ಅಂಬಿ ಗುಡ್ ಬೈ ಹೇಳಿ ಮತ್ತೆ ಬಣ್ಣದ ಲೋಕಕ್ಕೆ ಎಂಟ್ರಿ ಆಗ್ತಾರೆ ಅನ್ನೋ ಸುದ್ದಿಗಳು ಕೇಳಿ ಬಂದಿದ್ವು. ಆದ್ರೀಗ ಮತ್ತೆ ಅಂಬಿಯನ್ನ ಸಕ್ರಿಯ ರಾಜಕಾರಣಕ್ಕೆ ಕರೆತರುವ ಪ್ರಯತ್ನ ಜೋರಾಗಿ ನಡೆದಿವೆ. ತೆನೆ ಹೊರುವಂತೆ ಅಂಬಿಗೆ ದೊಡ್ಡ ಗೌಡರ ಆಹ್ವಾನ. ಚುನಾವಣೆಯಲ್ಲಿ ಮಂಡ್ಯದಿಂದ ಕಣಕ್ಕಿಳಿಸಲು ಚಿಂತನೆ. ಕಳೆದ ವಿಧಾನಸಭಾ ಚುನಾವಣಾ ವೇಳೆಯಲ್ಲಿ ಅಂಬಿಯನ್ನ ಜೆಡಿಎಸ್ ಪಕ್ಷದತ್ತ ಕರೆತರುವ ಪ್ರಯತ್ನವನ್ನ ನಾಯಕರು ಮಾಡಿದ್ದರು. ಆದ್ರೆ ತಾನು ಯಾವುದೇ ಪಕ್ಷಕ್ಕೂ ಹೋಗಲ್ಲ, ಚುನಾವಣೆಯಲ್ಲೂ ಸ್ಪರ್ಧಿಸಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅಂಬಿ ಹೇಳಿದ್ರು. ಇಲ್ಲಿಯವರೆಗೂ ತಟಸ್ಥರಾಗಿಯೇ ಉಳಿದಿದ್ದಾರೆ. ಆದ್ರೆ ಇದೀಗ ಅಂಬಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಕಣಕ್ಕಿಳಿಸುವ ಬಗ್ಗೆ ದೇವೇಗೌಡರು ಚಿಂತಿಸಿದ್ದಾರೆ. ಡಿಸಿ ತಮ್ಮಣ್ಣ, ಪುಟ್ಟರಾಜು ಹಾಗೂ ಶಾಸಕ ಸುರೇಶ್ ಗೌಡ ಅವರನ್ನ ಮುಂದೆ ಬಿಟ್ಟು ಅಂಬಿಯನ್ನ ಅಧಿಕೃತವಾಗಿ ಪಕ್ಷಕ್ಕೆ ಕರೆತರುವ ಪ್ರಯತ್ನ ನಡೆಸಿದ್ದಾರೆ. ಈಗಾಗಲೇ ಈ ಮುಖಂಡರು ಅಂಬಿ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲಿಗೆ ಯಾಕೆ ಹೋಗ್ತೀರಾ, ನಮ್ಮ ಪಕ್ಷದಲ್ಲೇ ನಿಲ್ಲಿ. ಕಾಂಗ್ರೆಸ್ನಿಂದ ಮೈಸೂರಿನಲ್ಲಿ ನಿಲ್ಲಿಸೋಕೆ ಸಿದ್ದು ಪ್ರಯತ್ನ. ಇನ್ನು ಜೆಡಿಎಸ್ ಪಕ್ಷದತ್ತ ಯಾಕೆ ನೀವು ಹೋಗ್ಬೇಕು? ಹೇಗಿದ್ರು ನಾವು ನಿಮ್ಮನ್ನು ಎಲ್ಲೂ ಕೈ ಬಿಟ್ಟಿಲ್ಲ, ಮೈಸೂರಿನಿಂದಲೇ ನಿಂತು ಬಿಡಿ ಅಂತ ಕೈ ನಾಯಕರು ಅಂಬಿಗೆ ಆಹ್ವಾನ ನೀಡಿದ್ದಾರೆ. ಮೈಸೂರಿನಲ್ಲಿ ಮತ್ತೆ ತಮ್ಮ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳಲು ಮುಂದಾಗಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಮಾಜಿ ಶಾಸಕ ಅಶೋಕ್ ಪಟ್ಟಣ ಶೆಟ್ಟಿಯನ್ನ ಮುಂದೆ ಬಿಟ್ಟು ಅಂಬಿಗೆ ಬುಲಾವ್ ಕಳಿಸಿದ್ದಾರಂತೆ. ಜೊತೆಗೆ ಜಿಟಿಡಿ ಹಾಗೂ ಗೌಡರ ಕುಟುಂಬಕ್ಕೆ ಅಂಬಿಯನ್ನ ಮುಂದಿಟ್ಟುಕೊಂಡೇ ಹೊಡೆತ ನೀಡಬಹುದೆಂಬ ಲೆಕ್ಕಾಚಾರ ಸಿದ್ದುಗಿದೆ. ಇನ್ನು ಒಂದು ಕಡೆ ಅಂಬಿಯನ್ನ ಜೆಡಿಎಸ್ಗೆ ಕರೆತಂದ್ರೆ ಪಕ್ಷವನ್ನ ಮತ್ತಷ್ಟು ಬಲಪಡಿಸಬಹುದು ಹಾಗೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಜೆಡಿಎಸ್ ನಾಯಕರದ್ದು. ಹಾಗೆಯೇ ಅಂಬಿಯನ್ನ ಮುಂದಿಟ್ಕೊಂಡು ಕ್ಷೇತ್ರವನ್ನು ಗೆಲ್ಲುವ ಜೊತೆ ಮುಂದೆ ಜೆಡಿಎಸ್ ನಾಯಕರಿಗೆ ತಿರುಗೇಟು ನೀಡೋದು ಸಿದ್ದು ಲೆಕ್ಕಾಚಾರ. ಒಟ್ನಲ್ಲಿ ಬೇಡವೆಂದ್ರು ಕೈತಿನೆ ನಾಯಕರಿಬ್ಬರು ಅಂಬಿಗೆ ಟಿಕೆಟ್ ನೀಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ತಟಸ್ಥರಾಗಿರುವ ಅಂಬಿ ಇದಕ್ಕೆ ಒಪ್ತಾರ ಅನ್ನೋದೇ ಸದ್ಯಕ್ಕಿರುವ ಡೌಟು. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.